ಹಾಗಾಗಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಕರಗಳ ತಟ್ಟಿದವ ದೊರಿತವ ನಟ್ಟಿದವ ಅಂತ ಹೇಳಿದ್ದಾರೆ. ಕರಗಳನ್ನು ನಾವು ತಟ್ತಾ ಇರ್ತೇವೆ, ಚಪ್ಪಾಳೆಯನ್ನು ಯಾಕೆ ಅನ್ನೋದು ಕೂಡ ನಮ್ಗೆ ಗೊತ್ತಿರುವುದಿಲ್ಲ. ಆದರೆ ನಮ್ಮ ಗುರುಗಳು ನಮಗೆ ಏನು ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕರಗಳನ್ನು ತಟ್ಟಿದ್ರೆ ಇಲ್ಲಿರುವಂತಹ ದುಷ್ಟ ಶಕ್ತಿ ದೂರ ಆಗ್ತದೆ ಅನ್ನೋದನ್ನು ತಿಳಿಸಿದ್ದಾರೆ. ಹಾಗಾಗಿ ನಾವು ನೀವೆಲ್ಲರೂ ಕೂಡ ಜೋರಾಗಿ ಕರಗಳನ್ನು ತಟ್ಟಿ ಈ ಕ್ಷೇತ್ರದ ದೇವತೆಯಾದಂತಹ ವೆಂಕಟರಮಣನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ, ನನಗೆ ಒಳ್ಳೆಯ ಅವಕಾಶವನ್ನು ನೀಡಿದಂತಹ ನಮ್ಮವರೇ ಆದಂತಹ ಸನ್ಮಾನ್ಯರು, ಸನ್ಮಿತ್ರರು, ಹಿಂದೆಯೂ ಕೂಡ ಹೊಸಪೇಟೆಯಲ್ಲಿ ನನಗೆ ನನ್ನ ತಂಡಕ್ಕೆ ಆದ ಆತಿಥ್ಯ ನೀಡಿ ಮಂತ್ರಾಲಯದಲ್ಲಿ ಅಂಥ ಕ್ಷೇತ್ರದಲ್ಲೂ ಕೂಡ ಈ ಕಲೆಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸಮಾಜದ ಹಿರಿಯರಾದಂತಹ ಸುರೇಶ್ ಪ್ರಭು ಅವರನ್ನು ನಿಮ್ಮೆಲ್ಲರ ವತಿಯಿಂದ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ದಯವಿಟ್ಟು ಅವರು ನಾವು ನೀಡುವಂತಹ ಕೆಲವು ಗೌರವವನ್ನು ಸ್ವೀಕರಿಸಿ ನಮಗೆ ಆಶೀರ್ವದಿಸಬೇಕಂತ ಕೊಡ್ತಾ ಇದ್ದೇವೆ. ಜೋರಾಗಿ ಕಲೆಗಳನ್ನು ಜೊತೆಗೆ ನಾವು ಹೇಳಿದರೆ ಇಂತಹ ಪರಂಪರೆಯನ್ನು ಮೀನುಗಳಿಗೆ ಬಂದಂತಹ ಮೊದಲನೆಯದವರು ಸುರೇಶ್ ಪ್ರಭುಗಳನ್ನು ಗಣೇಶ ಯಕ್ಷಗಾನ ಗೊಂಗಾಟ ತಂಡದ ವತಿಯಿಂದ ತುಂಬ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಒಂದು ಶಕ್ತಿಯನ್ನ ಇಬ್ರು ಇರ್ಬೇಕಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಸುರೇಶ್ ಪ್ರಭುಗಳು ಬರ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ನಿಲ್ಲಿಸಬೇಡಿ. ಯಾಕೆ ಹೇಳಿದ್ರೆ ಇವರು ನಮ್ಮ ಕಲೆಗೆ ಅದ್ಭುತವಾದ ಅವಕಾಶ ಹಿಂದೆ ಕೊಟ್ಟಿದ್ದಾರೆ, ಇವತ್ತು ಕೊಟ್ಟಿದ್ದಾರೆ, ಮುಂದೆ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಅವರಿಗೆ ಒಳ್ಳೆ ಆರೋಗ್ಯ ಕೊಡಿ. ಮೊದಲಾಗಿ ನಾನು ನನ್ನ ಕೆಲಸವನ್ನು ನಿರ್ವಹಿಸ್ತೇನೆ. ಇಲ್ಲಿ ನಮ್ಮ ಸಮಾಜದ ಗುರುಗಳು ಇದ್ದಾರೆ, ಅವರ ಆಶೀರ್ವಾದವನ್ನು ಮೊದಲಾಗಿ ನಾನು ತೆಗೆದುಕೊಂಡು ಈ ಪರಂಪರೆಯ ವರ್ಧಕವಾಗಿ ನನ್ನ ಗುರುಗಳನ್ನು ನಾನು ನೆನಪು ಮಾಡಿಕೊಳ್ಳೋದಕ್ಕೆ ಹಿರಿಯರಾದ ಸುರೇಶ್ ಪ್ರಭು ಅವರ ವೇದಿಕೆಗೆ ಕರೀತಾ ಇದ್ದೇನೆ. ದಯವಿಟ್ಟು ಅದನ್ನು ಬದಿಟ್ಟು ತಾವು ನಾವು ನೀಡುವ ಗೌರವವನ್ನು ಸ್ವೀಕರಿಸಬೇಕಂತ ಇವರಿಗೆ ಇವರ ಸಕುಟುಂಬದವರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ, ಒಳ್ಳೆಯ ಭಾಗ್ಯವನ್ನು ಕೊಡಲಿ, ಅವರ ಈ ರೀತಿಯ ಕಲಾ ಪ್ರೋತ್ಸಾಹ ನಿತ್ಯ ನಿರಂತರವಾಗಿ ಬೆಳೆಯಲಿ ಅಂತ ಹಾರೈಸ್ತಾ ಇನ್ನೋರ್ವರನ್ನ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಒಂದು ಶಕ್ತಿಯನ್ನು ಅಂತ ಹೇಳಿದ್ದಾರೆ, ಎರಡು ಇರಬೇಕು. ಇದು ನಾನು ಹೇಳಿದ್ದಲ್ಲ, ನನ್ನ ಪರಂಪರೆ. ಶರತ್ ಪ್ರಭು ಅವರನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದೇನೆ. ಜೋರಾಗಿ ಚಪ್ಪಾಳೆ. ಅವರಿಗೂ ಕೂಡ ಅದರ ಆತಿಥ್ಯದಿಂದ ಈ ಪರಂಪರೆಯನ್ನ ಒಪ್ಪೆಯವರಿಂದ ಇವರಿಗೆ ಕರೆತಂದಿದ್ದಾರೆ. ಇವರಿಗೂ ಕೂಡ ನಮ್ಮ ಆರಾಧ್ಯ ದೇವನಾದ ಗಣಪತಿಯ ಪ್ರಸಾದವನ್ನು ಹಸ್ತಾಂತರಿಸ್ತಾ ಇದ್ದೇವೆ. ನಾವು ಗುರುಗಳನ್ನ, ಹಿರಿಯರನ್ನ ಗೌರವಿಸಿದ್ದೇವೆ. ಇದು ನನ್ನ ಪರಂಪರೆ. ತುಂಬಾ ಜನರಿಗೆ ಈ ಮಧ್ಯರಾತ್ರಿಯಲ್ಲೂ ಏನನ್ನು ತೋರಿಸಿಕೊಟ್ಟಿದ್ದಾರೆ. ಇದು ನನಗೆ ಸಿಕ್ಕಿರುವಂತಹ ಸೌಭಾಗ್ಯ. ವೆಂಕಟರಮಣನ ದಿವ್ಯ ಸನ್ನಿಧಿಯಲ್ಲಿ ಯಕ್ಷಗಾನ ಕ್ಷೇತ್ರ ಮುಖ್ಯ ಅಂತ ಹೇಳಿದ್ರೆ ಯಕ್ಷಗಾನಕ್ಕೆ ಪ್ರಮುಖ ಸ್ಥಾನ ಅಂದ್ಕೊಳ್ಳುತ್ತೇನೆ. ಏನೇ ಇಲ್ಲಿ ಗೊಂಬೆ ಆಟದಲ್ಲಿ ಹಿರಿಯರು ಏನು ಕೊಟ್ಟಿದ್ದಾರೆ ಅನ್ನೋದನ್ನ ತೋರಿಸಿ ಹೋಗಲೇಬೇಕು. ಕೇವಲ ಪ್ರದರ್ಶನಕ್ಕೆ ಮಾತ್ರ ಬಂದಿಲ್ಲ, ನಿಮ್ಮನ್ನ ಖುಷಿಪಡಿಸಬೇಕು ಅಂತಿದ್ರು ಕೂಡ ಮನೋರಂಜನೆ ಅನ್ನೋದು ಮುಖ್ಯ ಉದ್ದೇಶ ಅಲ್ಲ. ಅದರೊಟ್ಟಿಗೆ ಶಿಕ್ಷಣ ಇದೆ, ನಮ್ಮ ಧಾರ್ಮಿಕ ಚಿಂತನೆ ಇದೆ. ಇದರಲ್ಲಿ ಹಿರಿಯರು ಏನೋ ಕಟ್ಟಿಕೊಟ್ಟಿದ್ದಾರೆ. ಅದು ಇವತ್ತಿನ
ಯುವ ಜನತೆಗೆ ತಲುಪಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಒಂದೇ ಒಂದು ತಂಡ ಈ ರೀತಿಯಾಗಿ ನಿತ್ಯ ನಿರಂತರವಾಗಿ ಅನೇಕ ರಾಷ್ಟ್ರಗಳನ್ನು ತಿರುಗಿ ನಿಮ್ಮ ಮುಂದೆ ಬಂದಿದೆ. 25 ರಾಷ್ಟ್ರಗಳನ್ನು ನನಗೆ ತೋರಿಸಿದೆ. ಎಂಥ ಆಶ್ಚರ್ಯ ನೋಡಿ, ಬ್ಯಾಂಕ್ ಉದ್ಯೋಗಿಯಾದ ನಾನು ಅದನ್ನು ತೊರೆದು ಒಮ್ಮೆ ನನಗೆ ಎಷ್ಟು ರಾಷ್ಟ್ರ ತೋರಿಸಿದೆ ಅಂತ ಹೇಳಿದ್ರೆ ನೀವು ಚಪ್ಪಾಳೆ ತರ್ತಾ ಇದ್ದೀನಿ. ಎಂಥ ಆಶ್ಚರ್ಯ. ನನ್ನ ಹತ್ರ ಸರ್ಕಾರದ ಯಾವುದೇ ಸವಲತ್ತುಗಳನ್ನು ನಾನು ನಿರೀಕ್ಷೆ ಮಾಡಲಿಲ್ಲ, ಯಾವುದೇ ಗ್ಯಾರಂಟಿ ಇಲ್ಲದೆ ಈ ಕಲೆ ಈ ಮಟ್ಟದಲ್ಲಿ ಬೆಳೆದಿದೆ ಅಂತ ಹೇಳಿದ್ರೆ ನಮ್ಮ ಗುರುಗಳ, ನಮ್ಮ ಸಮಾಜದ ಗುರುಗಳ ಆಶೀರ್ವಾದ ಇರಬಹುದು, ದೇವರ ದಯೆ ಇರಬಹುದು, ನಿಮ್ಮೆಲ್ಲರ ಆಶೀರ್ವಾದ ಇರಬಹುದು. ಹಾಗಾಗಿ ಈ ಪರಂಪರೆಯ ಇನ್ನೊಂದು ಭಾಗಕ್ಕೆ ನಿಮ್ಮೆಲ್ಲರನ್ನ ಬರಮಾಡ್ಕೊಳ್ತಾ ಇದ್ದೇನೆ. ಗಣಪತಿ ಸ್ತುತಿಯೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಹೊಸ ಚಾಲನೆಯನ್ನು ಕೊಡ್ತಾ ಇದ್ದೇನೆ. ಸುಂದರಾಂಗ ಸುಗಲ ನಿಜ